ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಏಳೇಳು ಜನ್ಮದಲ್ಲೂ ನೀವೇ ನನ್ನ ಸಂಗಾತಿ ಆಗ್ಬೇಕಂತ ನನ್ನ ದೇವ್ರ ಹತ್ರ ಯಾವಾಗ್ಲೂ ಕೇಳ್ಕೊತೀನಿ. ನನಗೂ ಅಷ್ಟೆ. ಇನ್ನ 7 ಜನ್ಮಕ್ಕೂ ನನ್ನ ಸಂಗಾತಿ ಈ ಮೈಲಾರ್ ಕೋಟೆ ಮೈನಾನೇ ಆಗ್ಬೇಕು ಅಂತ ಆ ದೇವ್ರ ಹತ್ರ ಹಠ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ಗ ಜನ್ಮಗಳೇ ಬೇಡ. ಇದು ಮೊದಲನೇ ಸ್ವಾಗತಾನ ಸಹಕರಿಸಿದಳ ಸಹಾನ ನಿನ್ನ ಬದಲಾಗೋನಗೆ ಸನಿಹಾನ ವಿರಹಾನ ಇದು ಮೌನದ ನಾನು ನಿಮ್ಗೆ ಹೇಳಿಲ್ವಾ ನಿಮ್ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದು ಅಂತ? ನನಗೆ ಬೇಜಾರಾಗಲ್ವಾ? ಧ್ರುವ ಅವರೇ, ಇನ್ಮೇಲೆ ಯಾವಾಗಲೂ ನಾವು ಹೀಗೆ ಜೊತೆಯಾಗಿರ್ಬೇಕು. ಅದೆಂಥದ್ದೇ ಸಂದರ್ಭ ಬರಲಿ, ನಾವು ದೂರ ಹಾಕೋದು ಬೇಡ. ಖಂಡಿತ ಆಗಲ್ಲ. ಇನ್ಮೇಲೆ ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕೆ ಆ ದೇವ್ರ ಕೈಯಲ್ಲೂ ಆಗಲ್ಲ. ಧ್ರುವ ಅವರೇ, ನನಗೆ ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತೈತೆ. ಮಲಗ್ಲಾ? ಏನಂದ್ರಿ? ಅದೆಲ್ಲ ಕೇಳೋ ವಿಚಾರನ ಮೈನಾ ಅವರೇ. ಬನ್ರಿ ಇಲ್ಲಿ. ಅಭಿಮಾನ ಒಂದೆಡೆ ಸ್ವಾಭಿಮಾನ ಒಂದೆಡೆ ನಡುವಲ್ಲಿ ಬೆಸೆದಿದೆ ಅನುಮಾನದ ನಡೆ. ಇದು ನಿನ್ನಲೇ ನೀನು ಹುಡುಕುವ ಕಳೆದು ಹೋದ ಕ್ಷಣ. 3 ಗಂಟಿನ ದಾರ ಕಂಟಿದೆ ಮುಗಿಯದ ಋಣ. ಇದು ಒಗಟಿನ ಜೀವನ ಇದ ಬಿಡಿಸುವಳ ಸಹಾನ. ತೆರೆಯ ಮರೆಯಾದೆರನ ಸನಿಹಾನ ವಿರಹಾನ. ಮುಖವಾಡವಿಲ್ಲದ ಪರಿಚಯವು ಎಲ್ಲಿದೆ ಪ್ರತಿಪುಟಕ್ಕೂ ಬಾಳಲಿ ಮುನ್ನುಡಿಯು ಬೇಕಿ. ಏನ್ ಸಾಹೇಬ್ರಿ, ಇವತ್ತು ಹಾಸಿಗೆ ಮೇಲೆ ಮಲಗ್ಬಿಟ್ಟಿದ್ದೀರಾ? ಇಷ್ಟು ದಿನ ಕೆಳಗ್ ಮಲ್ಗಿ ಮಲ್ಗಿ ನಿದ್ದೆ ಅನ್ನೋದೇ ಮರ್ತೋಗಿತ್ತು. ಅದಕ್ಕೆ ಇವತ್ತೊಂದಿನ ಬೆಡ್ ಮೇಲೆ ಮಲ್ಗೋಣ ಅನ್ಕೊಂಡೆ. ಈಗ ನಾನೆಲ್ಲಿ ಮಲ್ಕೊಳ್ಳಿ? ಹಾಸಿಗೆ ದೊಡ್ಡದಾಗಿದೆ, ಇಲ್ಲೇ ಮಲ್ಗಿ. ಹಾಸಿಗೆ ದೊಡ್ಡದಾಗಿದೆ ಅಂತ ನನ್ಗೂ ಗೊತ್ತು, ಜೊತೆಗೆ ನಿಮ್ಮ ಆಸೆನೂ ದೊಡ್ಡದಾಯ್ತು. ಅಯ್ಯೋ, ನಾನ್ ನಿಮ್ಗೇನು ಮಾಡಲ್ಲ. ನಾನು ನಿಮಗೆ ನಿಜವಾಗ್ಲೂ ತೊಂದರೆ ಕೊಡಲ್ಲ. ಒಂದ್ಸಲ ಟಚ್ ಮಾಡಿ ನೋಡಿ. ತಮಾಷೆ ಮಾಡ್ತಿದ್ದೀರಿ. ನೀವೇ ಮೇಲ್ ಮಲ್ಕೊಳ್ಳಿ, ನಾನು ಕೆಳಗ್ ಮಲ್ಕೋತೀನಿ. ಬೇಡ ಧ್ರುವ ಅವ್ರೆ, ನೀವ್ ಇಲ್ಲೇ ಮಲ್ಗಿ, ನಾನ್ ಕೆಳಗಡೆ ಮಲ್ಕೋತೀನಿ. ಬೇಡ ಮೈನಾ ಅವ್ರೆ, ಇಷ್ಟು ದಿನ ಹೇಗ್ ಮಲಗ್ತಿದ್ವೋ ಹಾಗೆ ನಾನು ಕೆಳಗ್ ಮಲಗ್ತೀನಿ, ನೀವ್ ಮೇಲ್ ಮಲ್ಗಿ. ಬೇಡ ಅನ್ನಲ್ಲ ನೋಡಿ, ಪಾಪ ನೀವು. ನಾನ್ ಬಂದಾಗಿಂದ ನೀವ್ ಕೆಳಗಡೆ ಮಲ್ಕೋತಿದ್ದೀರಾ. ಹಾಗೇನು ಇಲ್ಲ, ನೀವ್ ಆರಾಮಾಗಿ ಮೇಲ್ ಮಲ್ಗಿ. ಬೇಡ ಅಂದೆ ತಾನೆ, ನೀವ್ ಮೇಲೆ ಮಲ್ಕೊಳ್ಳಿ, ನಾನ್ ಕೆಳಗಡೆ ಮಲ್ಕೋತೀನಿ. ನನ್ಗೆ ಅಭ್ಯಾಸ ಇದೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ. ಮನೆಗ್ ಬಂದಿರೋ ಅತಿಥಿನ ಕೆಳಗ್ ಮಲ್ಗಕ್ ಬಿಟ್ರೆ ಆ ದೇವ್ರ ಮೆಚ್ತಾನ? ಹಾಗಾದ್ರೆ ನಾನು ಅತಿಥಿನಾ? ಹೌದು ಮತ್ತೆ. ಹೌದು ಬಿಡಿ, ಸದ್ಯಕ್ಕೆ ಅತಿಥಿನ. ಈ ಅತಿಥಿ ಈ ಧ್ರುವನ್ ಸತಿ ಆಗದ ಯಾವಾಗ? ಅಧಿಕೃತವಾಗಿ ನಮ್ಮ ಮನೆ ಹೊಸಲು ತುಳಿಯೋದು ಯಾವಾಗ? ಈ ಧ್ರುವನ್ ಸತಿ ಆಗದ ಯಾವಾಗ? ಅಧಿಕೃತವಾಗಿ
ನಮ್ಮ ಮನೆ ಹೊಸಲು ತುಳಿಯೋದು ಯಾವಾಗ? ಅದೆಲ್ಲ ನಮ್ಮ ಅಕ್ಕನ ಮದ್ವೆ ಆದ್ಮೇಲೆ. ಹೌದಾ? ಅಪ್ಪ ದೇವ್ರೇ, ದಯವಿಟ್ಟು ಆದಷ್ಟು ಬೇಗ ಮೈನಾ ಅವ್ರ ಅಕ್ಕನ್ಗೆ ಮದ್ವೆ ಮಾಡ್ಸಪ್ಪ. ಕೇಳ್ಕೊಳ್ಳಿ, ಜಾಸ್ತಿ ಜನ ಕೇಳ್ಕೊಂಡಷ್ಟು ಕೋರಿಕೆ ಈಡೇರುತ್ತಂತೆ. ಹೌದಾ? ಹಾಗಾದ್ರೆ ಏರಿಯಾದವ್ರು ಎಲ್ಲರನ್ನೂ ಕರೆಸ್ತೀನಿ, ಅವ್ರೆಲ್ಲರೂ ಕೇಳ್ಕೊಳ್ಳಿ ಆಯ್ತಾ? ಧ್ರುವ ಅವ್ರೆ, ಅದ್ ಹಾಗಲ್ಲ. ಕೇಳ್ಕೊಳ್ಳೋರ್ ಮನ್ಸಲ್ಲಿ ಪ್ರೀತಿ ಇರ್ಬೇಕು, ಆಗ್ಲೇ ನಮ್ ಕೋರಿಕೆನೂ ಈಡೇರೋದು, ನಾವ್ ಅಂದ್ಕೊಂಡಿದ್ದು ಈಡೇರೋದು. ಆಯ್ತು, ಹಾಗಾದ್ರೆ ನಾನ್ ದೇವ್ರ ಹತ್ರ ನಮ್ಮಿಬ್ರಿಗೆ ಬೇಗ ಮದ್ವೆ ಆಗ್ಲಿ ಅಂತ ಕೇಳ್ಕೊತೀನಿ. ಆಗ ನಿಮ್ಮ ಅಕ್ಕನ ಮದ್ವೆನೂ ಬೇಗ ಆಗತ್ತೆ. ಅದ್ ಹೇಗೆ? ಅದ್ ಹೆಂಗೆ ಅಂದ್ರೆ, ನಾನು ನಿಮ್ಮನ್ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ನೀವು ನಿಮ್ ಅಕ್ಕನ್ ಮದ್ವೆ ಬೇಗ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ನನ್ ಮದ್ವೆ ಆಗ್ಬೇಕು ಅಂದ್ರೆ ಮೊದ್ಲು ನಿಮ್ ಅಕ್ಕನ್ ಮದ್ವೆ ಆಗ್ಬೇಕು, ನನ್ ಮದ್ವೆ ಬೇಗ ಆಗ್ಬೇಕು ಅಂದ್ರೆ ನಿಮ್ ಅಕ್ಕನ್ ಮದ್ವೆ ಇನ್ನು ಬೇಗ ಆಗತ್ತಲ್ಲ. ಅರ್ಥ ಆಯ್ತು, ಬಲೆ ಇದ್ದೀರಾ ಅಂತ. ಆಹಾ. ಸರಿ, ನೀವ್ ಮಲ್ಕೊಳ್ಳಿ, ನಾನ್ ಕೆಳಗಡೆ ಮಲ್ಕೋತೀನಿ. ಬೇಡ, ನಾನ್ ಕೆಳಗ್ ಮಲಗ್ತೀನಿ, ನೀವ್ ಮೇಲ್ ಮಲ್ಕೊಳ್ಳಿ. ಗಪ್ಚುಪ್. ನಾನ್ ಈ ಮನೆ ಸೊಸೆ ಆಗೋಳು, ನನ್ ಮಾತನ್ನ ನೀವು ಕೇಳಲೇಬೇಕು. ನೀವ್ ಆರಾಮಾಗಿ ಮೇಲೆ ಮಲ್ಕೊಳ್ಳಿ, ನಾನ್ ಕೆಳಗಡೆ ಮಲ್ಕೋತೀನಿ, ಸರಿನಾ? ಹೋಗ್ ಮಲ್ಕೊಳ್ಳಿ. ಮೈನಾ ಅವ್ರೆ, ಹೀಗ್ ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ. ಹೀಗೆ ನೋಡ್ತಾ ಇದ್ರೆ ಬೆಳಕ್ ಕರಿಯತ್ತೆ, ಆಮೇಲೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಸುಮ್ನೆ ಮಲ್ಕೊಳ್ಳಿ. ಪರವಾಗಿಲ್ಲ ಬಿಡಿ. ಕೆಲ್ಸಕ್ಕೆ ಹೋಗ್ಬೇಕು. ಶುಭರಾತ್ರಿ. ಆರಂಭ ಹೊಸದಾದ ಮಿಲನ. ನವಿರಾದ ಕಥನ ಮನಸ್ಸೆಂಬ ಕೂಡಲಿ ಸಿಹಿಯಾದ ಹಾವಳಿ. ಇದಕ್ಕೆ ಏನೆಂದು ನಾ ಹೇಳಲಿ? ಅದೇ ಹರಟೆ, ಅದೇ ಮೌನ, ಅದೇ ದಿನವೆಲ್ಲ, ಅದೇ ಅವನು, ಅದೇ ಅವಳು, ಮಾತೆ ಮುಗಿದಿಲ್ಲ. ಅದೇ ಹರಟೆ, ಅದೇ ಮೌನ. ಜಯಂತಿ, ಧ್ರುವ ಕರೆಗೂ ಕೆಲ್ಸಕ್ ಬರ್ತಾನೇನ? ಮತ್ತೇನ್ ಮಾಮ, ಪುಷ್ಪಕ್ ಸರ್ ಹೇಳಿದ್ಮೇಲೂ ಧ್ರುವ ಕೆಲ್ಸಕ್ ಬರದೇ ಇರ್ತಾನ? ಜಯಂತಿ, ಆನಂದ್, ಮಮ್ಮ, ಕೆಲಸ ಮಾಡೋದ್ ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಾ? ಹೋಗಿ ಕೆಲಸ ಮಾಡಿ. ಉಷಕ, ನನ್ ಗೆಳೆಯ ಬರೋದ್ರೊಳಗಡೆ ಯಾರ್ಗೇನೇನ್ ಕೀಟ್ಲೆ ಕೊಡ್ಬೇಕೋ ಕ್ವಾಟ್ಲೆ ಕೊಡ್ಬೇಕೋ ಎಲ್ಲ ಕೊಟ್ಕೊಂಡ್ಬಿಡು. ಅವ್ನ್ ಬರ್ತಿದ್ ಕೂಡ್ಲೆ ನಿನ್ನ ಕೊಟ್ಟಿರೋ ಅಧಿಕಾರ ಎಲ್ಲ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ನೀನ್ ಏನು ಮಾಡ್ಕೊಳಕ್ಕಾಗಲ್ಲ. ಅವನು ಬಂದ್ರೆ ಬರ್ತಾನೆ, ನೀನು ಕೆಲಸ ನೋಡ್ಕೊ. ಓ ಹೌದಾ? ಹಾಗಾದ್ರೆ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಿಂಗೂ ಕೆಲಸ ಕೊಟ್ಟಿದ್ರು ತಾನೆ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ಹೋಗಿ ನಿನ್ ಕೆಲಸ ನೋಡು. ನಮಗ್ ಬೇಜಾನ್ ಕೆಲಸ ಇದೆ, ಅದನ್ನ ಮಾಡೋದ್ ನಮಗ್ ಗೊತ್ತು.